Good morning, dear students. Financial Management BCom 5th semester, Kuvempu University. Session number 21. In this session, we are going to study the valuation of equity shares. ಈಗಾಗಲೇ ಹಿಂದಿನ ಸೆಷನಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ ಮತ್ತು ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ಡಿಸ್ಕಸ್ ಮಾಡಿದ್ವಿ ಅಥವಾ ಕಲ್ತಿದ್ವಿ. ಈ ಸೆಷನ್ನಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಈಕ್ವಿಟಿ ಶೇರ್ಸ್ ಹಾಗಂದರೆ ಏನು ಮತ್ತು ಅದನ್ನು ಹೇಗೆ ವ್ಯಾಲ್ಯೂಯೇಷನ್ನ ಮಾಡೋದು ಅನ್ನೋದನ್ನು ಕಲಿಯೋಣ. ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಂಪನಿ ಆಗಲಿ ತನ್ನ ಕ್ಯಾಪಿಟಲ್ ರಿಕ್ವೈರ್ಮೆಂಟಿಗೆ 3 ರೀತಿಯ ಸೆಕ್ಯೂರಿಟೀಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಬಾಂಡ್ಸ್ ಆರ್ ಡಿಬೆಂಚರ್ಸ್ ಅಂತ ಏನು ಕರಿತೀವಿ ಅದು, ಇನ್ನೊಂದು ಪ್ರಿಫರೆನ್ಸ್ ಶೇರ್, ಇನ್ನೊಂದು ಈಕ್ವಿಟಿ ಶೇರ್ಸ್. ಈ ಈಕ್ವಿಟಿ ಶೇರ್ಸ್ನ ನಾವು ಕಾಮನ್ ಸ್ಟಾಕ್ ಅಂತ ಕೂಡ ಕರಿತೀವಿ. ಓಕೆನಾ? ಸೊ let's see what is the meaning of equity share. So equity share meaning: equity shares are the main source of finance of a firm. It is used to the general public, it is issued to the general public. Equity shareholders do not enjoy any preferential rights with regard to repayment of capital and dividend. They are entitled to residual income of the company, but they enjoy the right to control the affairs of the business, and all the shareholders collectively are the owners of the company. So equity shares are the main source of finance of a firm. Every organization or every company mainly depending upon ಈಕ್ವಿಟಿ ಶೇರ್ಸ್ ಟು ದೇರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಯಾವುದೇ ಒಂದು ಕಂಪನಿ ಆಗಿರಲಿ ಅದರ ಮೇನ್ ಸೋರ್ಸ್ ಆಫ್ ಫೈನಾನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ ಅದು ಈಕ್ವಿಟಿ ಶೇರಿಂದನೇ ಬರುತ್ತೆ, ಮೇಜರ್ ಪೋರ್ಷನ್. ಆ್ಯಂಡ್ ಇಟ್ ಈಸ್ ಇಶ್ಯೂಡ್ ಟು ದ ಜನರಲ್ ಪಬ್ಲಿಕ್. ಇದನ್ನು ಈ ಒಂದು ಶೇರ್ಸ್ಗಳನ್ನು ಸ್ಟಾಕ್ ಮಾರ್ಕೆಟ್ನ ಮೂಲಕ ಏನು ಮಾಡ್ತೀವಿ ನಾವು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೀವಿ. ಸೊ ಜನರಲ್ ಪಬ್ಲಿಕ್ ಏನು ಮಾಡ್ತಾರೆ, ಶೇರ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿರೋ ಅಮೌಂಟು ಆ್ಯಸ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿ ಕಂಪನಿಗೆ ಸಿಗತ್ತೆ. ಓಕೆನಾ? ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡು ನಾಟ್ ಎಂಜಾಯ್ ಎನಿ ಪ್ರಿಫರೆನ್ಷಿಯಲ್ ರೈಟ್ಸ್. ಇನ್ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಸ್ಟಡಿಡ್ ದ ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್. ಇನ್ ದ್ಯಾಟ್ ಕಾನ್ಸೆಪ್ಟ್ ದ ಪ್ರಿಫರೆನ್ಸ್ ಶೇರ್ಸ್ ಹ್ಯಾವ್ ಪ್ರಿಫರೆನ್ಷಿಯಲ್ ರೈಟ್ಸ್ ವಿತ್ ರಿಗಾರ್ಡ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆಸ್ ವೆಲ್ ಆಸ್ ಡಿವಿಡೆಂಡ್. ಅಂದರೆ ಯಾವುದೇ ಸಮಯದಲ್ಲಿ ಪ್ರಾಫಿಟ್ನ ಹಂಚಬೇಕಾದ್ರೆ ಫಸ್ಟು ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕಾಗತ್ತೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾಗತ್ತೆ. ಫಸ್ಟು ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ನೆಲ್ಲ ಪೇ ಮಾಡ್ಕೊತೀರಾ ನೀವು. ನೆಕ್ಸ್ಟ್ ಉಳಿಯೋಂಥ ಪ್ರಾಫಿಟ್ಟಲ್ಲಿ ಟ್ಯಾಕ್ಸ್ ಕಟ್ತೀರಾ. ಅದಕ್ಕಿಂತ ನೆಕ್ಸ್ಟ್ ಉಳಿದಂಥ ಪ್ರಾಫಿಟ್ಟಲ್ಲಿ ಏನು ಮಾಡಬೇಕಾಗತ್ತೆ ನೀವು ಪ್ರಿಫರೆನ್ಷಿಯಲ್ ರೈಟ್ಸ್ ಹೊಂದಿರತಕ್ಕಂಥ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಫಸ್ಟ್ ಪ್ರಾಫಿಟ್ನ ನೀವು ಡಿವಿಡೆಂಟ್ ರೂಪದಲ್ಲಿ ಕೊಡ್ತೀರಾ. ಬಟ್ ಇಟ್ ಈಸ್ ಫಿಕ್ಸ್ಡ್. ಓಕೆನಾ? ಜೊತೆಗೆ ಕಂಪನಿ ವೈಂಡಿಂಗ್ ಆಗಬೇಕಾದ್ರೂ ಕೂಡ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಯಾವುದಾ ಪ್ರಿಫರೆನ್ಷಿಯಲ್ ರೈಟ್ ಇನ್ ವಿತ್ ರಿಗಾರ್ಡ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಓಕೆನಾ? ಬಂಡವಾಳನ ವಾಪಸ್ ಕೊಡಬೇಕಾದ್ರೂ ಫಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕಾಗತ್ತೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಈ ಪ್ರಿಫರೆನ್ಷಿಯಲ್ ರೈಟ್ ಇರಲ್ಲ ವಿತ್ ರಿಗಾರ್ಡ್ಸ್ ಟು ಡಿವಿಡೆಂಡ್ ಆಸ್ ವೆಲ್ ಆಸ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಹಾಕಿರೋ ಬಂಡವಾಳ ಮತ್ತು ಬರತಕ್ಕಂಥ ಲಾಭ ಇವೆರಡಕ್ಕೂ ಮೊದಲ ಆದ್ಯತೆ ಅಥವಾ ಪ್ರಿಫರೆನ್ಸ್ ಯಾರಿಗಿರಲ್ಲ? ಈಕ್ವಿಟಿ ಶೇರ್ ಹೋಲ್ಡರ್ಸಿಗಿರಲ್ಲ. ಓಕೆನಾ? ಅವರಿಗೇ ಕೊನೆಯ ಆದ್ಯತೆ. ಎಲ್ಲ ಏನು ಕಮಿಟ್ಮೆಂಟ್ಸ್ಗಳು ಎಲ್ಲ ಮುಗಿದ ಮೇಲೆ ಉಳಿಯೋಂಥ ಪ್ರಾಫಿಟ್ನ ಇವರಿಗೆ ಡಿವಿಡೆಂಟ್ ರೂಪದಲ್ಲಿ ಕೊಡ್ತಾರೆ. ಓಕೆನಾ? ಸೊ ದೇ ಆರ್ ಎಂಟೈಟಲ್ಡ್ ಟು ರೆಸಿಡ್ಯೂಯಲ್ ಇನ್ಕಮ್ ಆಫ್ ದ ಕಂಪನಿ. ರೆಸಿಡ್ಯೂಯಲ್ ಇನ್ಕಮ್ ಅಂದರೆ ಅದು ಇವರೆಲ್ಲರಿಗೂ ಕೊಟ್ಟಾದ್ಮೇಲೆ ಉಳಿಯೋಂಥ ಇನ್ಕಮ್ಗೆ ಯಾರು ಪಾಲುದಾರರಾಗಿರ್ತಾರೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಬಟ್ ದೇ ಎಂಜಾಯ್ ದ ರೈಟ್ ಟು ಕಂಟ್ರೋಲ್ ದ ಅಫೇರ್ಸ್ ಆಫ್ ದ ಬಿಸ್ನೆಸ್. ದಿಸ್ ಈಸ್ ಲೈಕ್ ಕಾಂಪನ್ಸೇಷನ್. ನೋಡಿ, ಅವರಿಗೆ ಈ ಪ್ರಿಫರೆನ್ಷಿಯಲ್ ರೈಟ್ ಇರಲ್ಲ, ಫಿಕ್ಸ್ಡ್ ಆಗಿ ಇನ್ಕಮ್ ಬರಲ್ಲ ಅಲ್ವಾ? ಬಟ್ ಅವರಿಗೆ ಅದಕ್ಕೋಸ್ಕರನೇ ಏನು ಕೊಟ್ಟಿದ್ದಾರೆ? ದೇ ವಿಲ್ ಎಂಜಾಯ್ ದ ರೈಟ್ ಟು ಕಂಟ್ರೋಲ್ ದ ಅಫೇರ್ಸ್ ಆಫ್ ದ ಬಿಸ್ನೆಸ್. ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಬಿಸ್ನೆಸ್. ಓಕೆನಾ? ಕಂಪನಿಯ ಏನು ಅಫೇರ್ಸ್ಗಳಿರುತ್ತೆ ಅಂದರೆ ಕಂಪನಿಯ ಏನು ಆಗು ಹೋಗುಗಳಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋಂತಹ ಒಂದು ರೈಟ್ ಯಾರಿಗಿರುತ್ತೆ, ಅಧಿಕಾರ ಯಾರಿಗಿರುತ್ತೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗಿರುತ್ತೆ. ಓಕೆನಾ? ಆ್ಯಂಡ್ ಆಲ್ ದ ಶೇರ್ ಹೋಲ್ಡರ್ಸ್ ಕಲೆಕ್ಟಿವ್ಲಿ ಆರ್ ದ ಓನರ್ ಆಫ್ ದ company. Yes, of course, the equity shareholders are the real owners of the company collectively. ಓಕೆನಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರೆಲ್ಲರನ್ನೂ ನಾವು ದ ರಿಯಲ್ ಓನರ್ಸ್ ಆಫ್ ದ ಬಿಸ್ನೆಸ್ ಅಥವಾ ಕಂಪನಿ ಅಂತ ಕರಿತೀವಿ ನಾವು. ಸೊ ಅವರನ್ನು ನಾವು ನಿಜವಾದ ಓನರ್ಸ್ಗಳು ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆಫ್ ಈಕ್ವಿಟಿ ಶೇರ್ಸ್.
ನೆಕ್ಸ್ಟ್ ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್ ಆರ್ ದ ವ್ಯಾಲ್ಯೂಯೇಷನ್ ಆಫ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಅಂದರೆ ಏನು, ಯಾಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ದ ವ್ಯಾಲ್ಯೂಯೇಷನ್ ಆಫ್ ಕಾಮನ್ ಸ್ಟಾಕ್ ಆರ್ ಈಕ್ವಿಟಿ ಶೇರ್ ಈಸ್ ರಿಲೇಟಿವ್ಲಿ ಡಿಫಿಕಲ್ಟ್ ಆ್ಯಸ್ ಕಂಪೇರ್ಡ್ ಟು ದ ಬಾಂಡ್ಸ್ ಆರ್ ಪ್ರಿಫರ್ಡ್ ಸ್ಟಾಕ್. Obviously, the valuation of equity share is very difficult when compared with bonds or preferred stock, because the bonds and preference shares returns are fixed in terms of nature. ಏನು ಅಂದರೆ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಮತ್ತು ಬಾಂಡ್ಸ್ಗಳ ಇನ್ಕಮ್ ಏನಿದೆ, ಅದಕ್ಕೆ ಬರೋಂಥ ರಿಟರ್ನ್ ಏನಿದೆ ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಟ್. ನಾವು ಈಸಿಯಾಗಿ ಅದನ್ನು ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ. ಬಟ್ ದ ಕ್ಯಾಶ್ ಫ್ಲೋಸ್ ಆಫ್ ದ ಲೇಟರ್ ಆರ್ ಸರ್ಟೇನ್ ಬಿಕಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆ್ಯಂಡ್ ದ ರೇಟ್ ಆಫ್ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ನೌನ್. ನೋಡಿ, ನಾನೀಗಷ್ಟೇ ಹೇಳಿದೆ ನಿಮಗೆ, ಏನು ಈ ಬಾಂಡ್ಸ್ ಮತ್ತು ಡಿಬೆಂಚರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ, ಇವುಗಳಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಇಷ್ಟೇ ಡಿವಿಡೆಂಟ್ ಬರುತ್ತೆ ಅನ್ನೋದು ನಮಗೆ ಫೇಸ್ ವ್ಯಾಲ್ಯೂಲೇ, ನಾನು ಈಗ ನೀವು ಈಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಪ್ರಿಫರೆನ್ಸ್ ವ್ಯಾಲ್ಯೂಯೇಷನ್ ಮಾಡಿದ್ದೀರಾ, ಬಾಂಡ್ಸ್ ವ್ಯಾಲ್ಯೂಯೇಷನ್ ಮಾಡಿದ್ದೀರಾ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಿರತ್ತೆ ನಮಗೆ, ವರ್ಷಕ್ಕೆ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ಗೊತ್ತು. ಸೊ ಇಟ್ ಈಸ್ ಈಸಿ ಅಲ್ವಾ ಟು ಕ್ಯಾಲ್ಕುಲೇಟ್ ಆರ್ ಟು ವ್ಯಾಲ್ಯೂಯೇಟ್ ದ ಪ್ರೈಸ್ ಆರ್ ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಬಾಂಡ್ಸ್. ಅವುಗಳನ್ನು ವ್ಯಾಲ್ಯೂಯೇಷನ್ ಮಾಡೋದು ತುಂಬ ಈಸಿ. ಬಟ್ ದ ಕ್ಯಾಶ್ ಫ್ಲೋಸ್ ಎಕ್ಸ್ಪೆಕ್ಟೆಡ್ ಬೈ ದ ಇನ್ವೆಸ್ಟರ್ಸ್ ಆನ್ ಈಕ್ವಿಟಿ ಶೇರ್ಸ್ ಆರ್ ಅನ್ಸರ್ಟೈನ್. ಬಟ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದ್ದಾರೆ, ಇವರಿಗೆ ಬರತಕ್ಕಂಥ ಡಿವಿಡೆಂಟ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಸರ್ಟೇನ್ ಆರ್ ಇಟ್ ಈಸ್ ಅನ್ಸರ್ಟೇನ್. ಇವರಿಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ನಾವು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ, ಅಥವಾ ಅನ್ಸರ್ಟೇನ್. ಲಾಸ್ ಆಯಿತು ಅಂತ ಹೇಳಿದ್ರೆ ಇವ್ರಿಗೇನೂ ಸಿಗಲ್ಲ. ಬಟ್ ಡಿಬೆಂಚರ್ ಹೋಲ್ಡರ್ಸಿಗೆ ಲಾಸ್ ಆದರೂ ಕೂಡ ಕಂಪನಿ ಅಸೆಟ್ನ ಮಾರಾದರೂ, ಯಾಕಂದರೆ ದೇ ಹ್ಯಾವ್ ದ ರೈಟ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಸೆಟ್ಸ್ ಮೇಲೆ ಅವ್ರಿಗೆ ರೈಟ್ಸ್ ಇರುತ್ತೆ, ಯಾಕಂದರೆ ಅವ್ರ ಹತ್ರ ನಾವು ತೊಗೊಂಡಿರೋದು ಸಾಲದ ರೀತಿಯಲ್ಲಾಗಿರುತ್ತೆ. ಬಟ್ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಏನೋ, ದೇ ಆರ್ ದ ಓನರ್ಸ್. ಸೊ ಲಾಸ್ ಆಯ್ತು ಅಂದರೆ ಲಾಸಲ್ಲೂ ಕೂಡ ಅವರು ಪಾಲುದಾರರು ಅಂತ ಅರ್ಥ. ಓಕೆನಾ. ಹಾಗಾಗಿ ಇಲ್ಲಿ ನಾವು ಅದರ ಒಂದು ವ್ಯಾಲ್ಯೂಯೇಷನ್ ಮಾಡೋದು ತುಂಬ ಕಷ್ಟ. ಬಟ್ ಇನ್ ಕೇಸ್ ಆಫ್ ಡಿಬೆಂಚರ್ಸ್, ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಸ್ಟಾಕು, ಅಲ್ಲಿ ಡಿವಿಡೆಂಟ್ ಅಥವಾ ಇಂಟ್ರೆಸ್ಟ್ ಅಂತ ಏನು ಕರಿತೀವಿ, ಅದು ಫಿಕ್ಸ್ಡ್ ಇರೋದ್ರಿಂದ ಮತ್ತು ಸರ್ಟೇನ್ ಇರೋದ್ರಿಂದ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸುಲಭ. ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಇದು ತುಂಬ ಕಷ್ಟ, ಯಾಕಂದರೆ ಇವರಿಗೆ ಫಿಕ್ಸ್ಡ್ ಇನ್ಕಮ್ ಅಂತ ಬರಲ್ಲ. ಸೊ ದ ಅರ್ನಿಂಗ್ಸ್ ಆ್ಯಂಡ್ ಡಿವಿಡೆಂಡ್ಸ್ ಆನ್ ಈಕ್ವಿಟಿ ಶೇರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ. ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಅರ್ನಿಂಗ್ಸ್ ಮತ್ತು ಡಿವಿಡೆಂಡ್ಸು ಏನಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನನ್ನು ಹೇಗೆ ಮಾಡ್ತೀವಿ ಅಂತ, ಯಾಕೆ ಮಾಡ್ತೀವಿ ಅಂತ, ಮತ್ತು ಅದರ ಡಿಫಿಕಲ್ಟಿ ಏನಿದೆ ಅಂತ. ಓಕೆನಾ. ಸೊ ಏನು ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನಲ್ಲಿ ನಾವು ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ ಒಂದಿದೆ. ಓಕೆನಾ. ಇನ್ನೊಂದು ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ. ಸೊ ಅದನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ 2 ಥರದ ಮಾಡೆಲ್ಗಳಾಗಿ. ಅದರಲ್ಲಿ ಮೊದಲನೆಯ ಮಾಡೆಲ್ ಏನಿದೆ, ಅಂದರೆ ಟೆಕ್ನಿಕ್ ಏನಿದೆ, ಅದನ್ನು ನಾವು ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ ಕರಿತೀವಿ. ಓಕೆನಾ. ಸೊ 2 ಥರ ಇದೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್. ಸೊ ದ ವ್ಯಾಲ್ಯೂ ಆಫ್ ಆ್ಯನ್ ಈಕ್ವಿಟಿ ಶೇರ್ ಈಸ್ a function of cash inflows expected by the investors and the risk associated with the cash flows. ಸೊ ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಹೇಗೆ ಅಂದರೆ, ಇದರಲ್ಲಿ ಕ್ಯಾಶ್ ಫ್ಲೋಸ್ ಎಕ್ಸ್ಪೆಕ್ಟೆಡ್ ಬೈ ದ ಇನ್ವೆಸ್ಟರ್ಸ್, ಏನು ಕ್ಯಾಶ್ ಫ್ಲೋ ಇನ್ವೆಸ್ಟರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ, ಜೊತೆಗೆ ಅದ್ರ ಜೊತೆಗಿರತಕ್ಕಂಥ ರಿಸ್ಕ್ ಸೇರಿಕೊಂಡಿರುತ್ತೆ ಅಂತ. ಓಕೆನಾ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಇನ್ವೆಸ್ಟರ್ಸ್ ಆ್ಯಸ್ ವೆಲ್ ಆಸ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಕ್ಯಾಶ್ ಫ್ಲೋಸ್, ಎರಡು ಜೊತೆಗೇ ಸಾಗುತ್ತೆ. ಓಕೆನಾ. ಈಕ್ವಿಟಿ ಶೇರ್ನ ವ್ಯಾಲ್ಯೂ, ಈಕ್ವಿಟಿ ಶೇರ್ ಈಸ್ ಎ ರಿಸ್ಕಿ ಕ್ಯಾಪಿಟಲ್, ಯಾವಾಗಲೂ ಅಷ್ಟೇ ರಿಸ್ಕ್ ಜಾಸ್ತಿ ಅಲ್ಲಿ. ಬಟ್ ದ ಅರ್ನಿಂಗ್ಸ್ ಆಫ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಲ್ಸೋ ಮೋರ್, ಯಾವಾಗಲೂ ಮೋರ್ ಏನು ಅಂತಾರಲ್ಲ, ತುಂಬ ಚೆನ್ನಾಗಿದೆ ಆ ಮಾತೇನು, ನೋ ಗೇನ್ ವಿತೌಟ್ ಪೇನ್ ಅಂತ. ಅದೇ ಥರ ಇಲ್ಲಿ ರಿಸ್ಕ್ ಈಸ್ ವೆರಿ ಹೈ ಆ್ಯಸ್ ವೆಲ್ ಆಸ್ ದ ಇನ್ಕಮ್ ಆಲ್ಸೋ ಹೈ. ಕಂಪ್ನಿ ತುಂಬ ಪ್ರಾಫಿಟ್ ಆಯಿತು ಅಂದರೆ, ಅಥವಾ ಕಂಪನಿಯ ಶೇರ್ಸಿಗೆ ತುಂಬ ಒಳ್ಳೆ ಡಿಮ್ಯಾಂಡ್ ಬಂತು ಅಂತ ಹೇಳಿದ್ರೆ, ಯಾವಾಗಲೂ ಶೇರ್ ಪ್ರೈಸ್ ಏನಾಗ್ತಾ ಹೋಗುತ್ತೆ, ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಅರ್ನ್ ಮೋರ್, ಯಾಕಂದರೆ ರಿಸ್ಕು ಜಾಸ್ತಿ ಇದೆ. ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪ್ರಾಫಿಟು ಜಾಸ್ತಿ ಇರುತ್ತೆ. ಓಕೆನಾ. ಸೊ ಎರಡು ರಿಸ್ಕ್ ಮತ್ತು ಇನ್ಕಮ್ ಎಕ್ಸ್ಪೆಕ್ಟೇಷನ್ ಎರಡು ಜೊತೆಗೆ ಸಾಗುತ್ತೆ. ಸೊ ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಇದನ್ನೇ ಹೇಳೋದು. ದ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ಸ್ ಟು ರಿಸೀವ್ ಡಿವಿಡೆಂಡ್ ವೈಲ್ ಹೋಲ್ಡಿಂಗ್ ದ ಶೇರ್ಸ್.
ಅಂದರೆ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವಾಗ ಶೇರನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೋ ಆವಾಗ ಡಿವಿಡೆಂಟ್ ಬರಬೇಕು. ಅಂದರೆ ಕಂಪನಿ ಪ್ರಾಫಿಟ್ ಮಾಡ್ತಿದ್ದಂಗೆ ಪ್ರಾಫಿಟ್ನ ಹಂಚತ್ತಲ್ವಾ, ಸೊ ಡಿವಿಡೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ದ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಶೇರ್ಸ್, ಅದೇ ಶೇರನ್ನು ಸೇಲ್ ಮಾಡಬೇಕಾದ್ರೆ ತೊಗೊಂಡಿದ್ದ ರೇಟಿಗಿಂತ ಜಾಸ್ತಿ ರೇಟಿಗೆ ಮಾರಿ ಗೇನ್ ಮಾಡ್ಕೊಳತ್ತಾರೆ. ಸೊ ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾವಾಗಲೂ ಎರಡು ಥರದ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಡಿವಿಡೆಂಟ್ನ ರೂಪದಲ್ಲಿ, ಇನ್ನೊಂದು ಕ್ಯಾಪಿಟಲ್ ಗೇನ್ನ ರೂಪದಲ್ಲಿ. ಡಿವಿಡೆಂಟ್ ಅಂದರೆ ಆ ಒಂದು ಶೇರ್ನ ತಮ್ಮ ಕೈಯಲ್ಲಿ ಹೋಲ್ಡಿಂಗ್ ಇಟ್ಕೊಂಡಾಗ ಕಂಪನಿ ಕೊಡುವಂಥ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನೊಂದು ತಾವು ಆ ಶೇರನ್ನು ಸೇಲ್ ಮಾಡಬೇಕಾದ್ರೆ ತಾವು ತೊಗೊಂಡಿದ್ದ ರೇಟಿಗಿಂತ ಜಾಸ್ತಿ ರೇಟಿಗೆ ಅದನ್ನು ಮಾರಾಟ ಮಾಡೋಕ್ಕೆ ನೋಡ್ತಾರೆ. ಅದನ್ನೇ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಓಕೆನಾ. ಸೊ ದ ವ್ಯಾಲ್ಯೂ ಆಫ್ ಆ್ಯನ್ ಈಕ್ವಿಟಿ ಶೇರ್ ಇನ್ ಜನರಲ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಟ್ಸ್ ಫ್ಯೂಚರ್ ಸ್ಟ್ರೀಮ್ ಆಫ್ ಇಂಡಿವಿಜುವಲ್. ಹಾಗಾಗಿ ಏನು ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಅಂದರೆ ಮತ್ತಿನ್ನೇನೂ ಅಲ್ಲ, ಫ್ಯೂಚರಲ್ಲಿ ಬರ್ಬೋದಂಥ ಹಣನ ಈಗಿನ ಟರ್ಮ್ಸಲ್ಲಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಯೋದು. ಸೊ ಫ್ಯೂಚರ್ ಅಮೌಂಟನ್ನು ನಿಮಗೇನು ಕೊಟ್ಟಿರ್ತಾರೆ ಅದರ ಪ್ರೆಸೆಂಟ್ ವ್ಯಾಲ್ಯೂನೇ ನೀವು ಕ್ಯಾಲ್ಕುಲೇಟ್ ಮಾಡೋದೇ ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ನು. ನಾವು ಲೆಟ್ ಅಸ್ ಡೆವಲಪ್ ದಿಸ್ ಐಡಿಯಾ ಇನ್ ದ ಫಾರ್ಮ್ ಆಫ್ ವ್ಯಾಲ್ಯೂಯೇಷನ್ ಮಾಡಲ್ಸ್. ಸೊ ಈ ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡಲಲ್ಲಿ 3 ಥರ ಬರುತ್ತೆ. ಸೊ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡಲಲ್ಲಿ ಮೊದಲನೇದು ಒನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್ ಅಂತ. ಏನು ಒನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್ ಅಂದರೆ, ಸಪೋಸ್ ಆ್ಯನ್ ಇನ್ವೆಸ್ಟರ್ ಪ್ಲ್ಯಾನ್ಸ್ ಟು ಬೈ ಆ್ಯನ್ ಈಕ್ವಿಟಿ ಶೇರ್ ಟು ಹೋಲ್ಡ್ ಇಟ್ ಫಾರ್ 1 year ಆ್ಯಂಡ್ ದೆನ್ ಸೆಲ್. ಯಾವುದೋ ಒಬ್ಬ ಇನ್ವೆಸ್ಟರ್, ಸಪೋಸ್ ಆ್ಯನ್ ಇನ್ವೆಸ್ಟರ್ ಪ್ಲ್ಯಾನ್ಸ್ ಟು ಬೈ ಆ್ಯನ್ ಈಕ್ವಿಟಿ ಶೇರ್, ಏನನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ, ಬೈ ಆ್ಯನ್ ಈಕ್ವಿಟಿ ಶೇರ್, ಯಾವುದೋ ಒಂದು ಈಕ್ವಿಟಿ ಶೇರನ್ನು ಬೈ ಮಾಡಿ ಆ್ಯಂಡ್ ಹೋಲ್ಡ್ ಇಟ್ ಫಾರ್ 1 year, 1 ವರ್ಷ ಅದನ್ನು ಇಟ್ಕೊಂಡು ಆಮೇಲೆ ಅದನ್ನು ಸೇಲ್ ಮಾಡೋದು. ಒಂದು ಈಕ್ವಿಟಿ ಶೇರ್ನ ಪರ್ಚೇಸ್ ಮಾಡೋದು, 1 year ಮಾತ್ರ ಇಟ್ಕೊಂಡು ಅದನ್ನು ಸೇಲ್ ಮಾಡೋದು. ಸೊ ದ ವ್ಯಾಲ್ಯೂ ಆಫ್ ದ ಶೇರ್ ಫಾರ್ ಹಿಮ್ ವಿಲ್ ಬಿ ದ, ಆ ಒಂದು ಶೇರ್ ಏನು 1 ವರ್ಷ ಅವನು ಇಟ್ಕೊಂಡು ಮಾರಾಟ ಮಾಡ್ತಾನೆ, ಸೊ ಅದರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್. ಪ್ರೆಸೆಂಟ್ ವ್ಯಾಲ್ಯೂನ ಕಂಡು ಹಿಡಿಬೇಕು. ಯಾವುದ್ರದ್ದು? ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್. ಆ ವರ್ಷ ಏನು ಲಾಭಾಂಶ ಕಂಪನಿ ಕೊಡುತ್ತೆ ಅದರ ಪ್ರೆಸೆಂಟ್ ವ್ಯಾಲ್ಯೂ ಎಟ್ ದ ಎಂಡ್ ಆಫ್ 1 year, ಆ ವರ್ಷದ ಎಂಡಲ್ಲಿ, ಪ್ಲಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೈಸ್ ಎಟ್ ದ ಎಂಡ್ ಆಫ್ ದ ಇಯರ್. ನಾನು ಆಗಲೇ ಹೇಳಿದೆ ನಿಮಗೆ, ಪ್ರತಿಯೊಬ್ಬ ಈಕ್ವಿಟಿ ಶೇರ್ ಹೋಲ್ಡರು 2 ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಒಂದು ಅವನಿಗೆ ಆ ವರ್ಷದಲ್ಲಿ ಸಿಗೋಂತಹ ಡಿವಿಡೆಂಟ್, ಕಂಪನಿ ಕೊಡುವಂಥ ಪ್ರಾಫಿಟ್. ಇನ್ನೊಂದು ಅವನು ಮಾರಾಟ ಮಾಡಬೇಕಾದ್ರೆ ಅವನು ತೊಗೊಂಡಿದ್ದ ರೇಟಿಗಿಂತ ಜಾಸ್ತಿ ರೇಟಿಗೆ ಈಕ್ವಿಟಿ ಶೇರನ್ನು ಮಾರಾಟ ಮಾಡಿ ಬರುವಂಥ ಲಾಭ, ಅದನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಅಥವಾ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೈಸ್ ಅಂತ ಕರಿತೀವಿ. ಸೊ ಇವೆರಡೂ ಇನ್ಕಮನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಒನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡಲ್ ಹೇಳೋದು ಅಷ್ಟೇ. ಯಾವುದೋ ಒಬ್ಬ ಶೇರ್ ಹೋಲ್ಡರ್ ಅಥವಾ ಈಕ್ವಿಟಿ ಇನ್ವೆಸ್ಟರ್ ಏನಿರ್ತಾನೆ, ಒಂದು ಶೇರ್ ಅಥವಾ ಎಷ್ಟೋ ಶೇರ್, ಆ ಶೇರನ್ನು ಪರ್ಚೇಸ್ ಮಾಡಿ 1 year ಆಗ್ತಿದ್ದಂಗೆ ಮಾರಾಟ ಮಾಡಿದ್ರೆ ಅವನು 2 ರೀತಿಯಾಗಿ ನೀವು ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕು. 2 ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವುದ್ಯಾವುದು ಅಂದರೆ, ಒಂದು ಎಟ್ ದ ಎಂಡ್ ಆಫ್ ದ ಇಯರಿಗೆ ಅವನಿಗೆ ಸಿಗೋಂಥ ಡಿವಿಡೆಂಟ್ನ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. 1 ವರ್ಷದ ನಂತರ ಸಿಗೋಂಥ ಡಿವಿಡೆಂಟ್ನ ಈಗಿನ ವ್ಯಾಲ್ಯೂ ಕಂಡುಹಿಡಿಬೇಕು. ಜೊತೆಗೆ ಆ ವರ್ಷದ ಎಂಡಲ್ಲಿ ಅದರ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೈಸ್, ಆ ಒಂದು ಶೇರನ್ನು ಮಾರಾಟ ಮಾಡಿದವಾಗ ಏನು ಅಮೌಂಟ್ ಬರುತ್ತೋ ಅದರ ಈಗಿನ ವ್ಯಾಲ್ಯೂನ ಕಂಡುಹಿಡಿಯೋದು. ಸೊ ಇವೆರಡನ್ನೂ ಏನು ಅಂತ ಕರಿತೀವಿ, ಎರಡನ್ನೂ ಸೇರಿಸಿದ್ರೆ ನಾವು ಅದನ್ನು ಈಕ್ವಿಟಿಯ ವ್ಯಾಲ್ಯೂ ಅಥವಾ ಈಕ್ವಿಟಿ ಶೇರ್ನ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ. ಸೊ ಲೆಟ್ಸ್ ಸಿ ದ ಫಾರ್ಮುಲಾಸ್. P0 ಈಕ್ವಲ್ಸ್ ಟು, ಇಲ್ಲಿ P0 ಅಂದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಶೇರ್ ಅಂತ ಅರ್ಥ. ಓಕೆನಾ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ನ ನಾವು P0 ಅಂತೇಳಿ ಡಿನೋಟ್ ಮಾಡ್ತೀವಿ. ಈಕ್ವಲ್ಸ್ ಟು D1 ಡಿವೈಡೆಡ್ ಬೈ 1 + KE. ಇಲ್ಲಿ D1 ಏನನ್ನು ಡಿನೋಟ್ ಮಾಡುತ್ತೆ ಗೊತ್ತಾ? ಡಿವಿಡೆಂಟ್. ಆ 1 ವರ್ಷ ಅವನು ಪರ್ಚೇಸ್ ಮಾಡಿ 1 ವರ್ಷ ಇಟ್ಕೊಳ್ತಾನಲ್ವ, ಹೋಲ್ಡ್ ಮಾಡ್ತಾನಲ್ವ, ಆ ವರ್ಷದ ಎಂಡಲ್ಲಿ ಕಂಪನಿ ಕೊಡತಕ್ಕಂತಹ ಡಿವಿಡೆಂಟ್ನ ನಾವು D1 ಅಂತ ತೋರಿಸ್ತೀವಿ. ಡಿವೈಡೆಡ್ ಬೈ 1 ಅಂದ್ರೇನು, 1 ರೂಪಿ, ಪ್ಲಸ್ KE ಅಂದರೆ ಅವನು ಆ ಒಂದು ಇನ್ವೆಸ್ಟ್ಮೆಂಟಿಂದ ಏನು ರಿಕ್ವೈರ್ ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಆ ಒಂದು ಈಕ್ವಿಟಿ ಶೇರಿಂದ ಎಷ್ಟು ರಿಟರ್ನ್ನ, ತನ್ನ ಲಾಭನ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅದು, ಅಥವಾ ಅದನ್ನು ಡಿಸ್ಕೌಂಟ್ ರೇಟ್ ಅಂತ ಕೂಡ ನಾವು ಕರಿತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಮಾಡಬೇಕಂದ್ರೆ ನಮ್ಗೆ ಯಾವಾಗಲೂ ಏನು ಬೇಕು? ಡಿಸ್ಕೌಂಟ್ ರೇಟ್ ಬೇಕು. ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಮಗೇನು ಬೇಕು?
ಕಂಪೌಂಡ್ ವ್ಯಾಲ್ಯೂ ಬೇಕಲ್ವಾ, ಕಂಪೌಂಡ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಹಾಗಾಗಿ ಡಿಸ್ಕೌಂಟ್ ರೇಟ್ ಅಂದರೂ ಒಂದೇ, ಪ್ರೆಸೆಂಟ್ ವ್ಯಾಲ್ಯೂನ ನೀವು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡಿಕೊಳ್ತಕ್ಕಂತಹ ಏನೋ ಫ್ಯಾಕ್ಟರ್ ಅಂದರೂ ಕೂಡ ಒಂದೇ. ಓಕೆನಾ. ಸೊ ಹಾಗಾಗಿ D1 ಅಂದರೆ ಆ ವರ್ಷದ ಎಂಡಲ್ಲಿ ಸಿಗಬೇಕಾದಂಥ ಡಿವಿಡೆಂಡ್ ಡಿವೈಡೆಡ್ ಬೈ ₹1 ಪ್ಲಸ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಬೈ ದ ಇನ್ವೆಸ್ಟರ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀಯಾನೆ, ಎಷ್ಟು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ಅನ್ನೋದನ್ನು ನಾವು KE ಅಂತ ಕರಿತೀವಿ. ಪ್ಲಸ್ P1 ಅಂದರೆ ಏನೋ ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಫ್ ಶೇರ್ ಎಟ್ ದ ಎಂಡ್ ಆಫ್ ಇಯರ್ 1, ಅಂದರೆ ಒಂದು ವರ್ಷ ಆದಮೇಲೆ ಏನು ನೀವು ಶೇರನ್ನು ಸೇಲ್ ಮಾಡ್ತೀರೋ ಅದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನು ಅಂತ. ಸೊ ಡಿವೈಡೆಡ್ ಬೈ 1 ಅಂದರೆ ₹1 ಪ್ಲಸ್ KE ಅಂದರೆ ಮತ್ತು ಡಿಸ್ಕೌಂಟೆಡ್ ರೇಟ್. ನೋಡಿ ಈ ಫಾರ್ಮುಲಾದಲ್ಲಿ ಎರಡನ್ನು ಮಾತ್ರ ಕೊಟ್ಟಿರೋದು. ಎರಡೂ ಕೂಡ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾವಾಗಲೂ ಶೇರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಬ್ಬ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ ಮಾಡೋದು ಎರಡನ್ನು. ಒಂದು ಆ ವರ್ಷದ ಎಂಡಲ್ಲಿ ಅವನಿಗೆ ಸಿಗೋಂತಹ ಡಿವಿಡೆಂಟು, ಇನ್ನೊಂದು ಆ ವರ್ಷದ ಎಂಡಲ್ಲಿ ಅದರ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಅಂತ. ಈ ಎರಡು ಲಾಭಗಳನ್ನು ಅವನ ದೃಷ್ಟಿಲಿ ಇಟ್ಕೊಂಡಿರ್ತಾನೆ. ಈ ಎರಡೂ ಲಾಭಗಳ ಪ್ರೆಸೆಂಟ್ ವ್ಯಾಲ್ಯೂನ ನೀವು ಈ ಫಾರ್ಮುಲಾ ಮೂಲಕ ಕಲಿತೀರ. ಸೊ ಇಲ್ಲಿ D1 ಅಂತಿದ್ದಂಗೆ ಡಿವಿಡೆಂಟ್ ಎಟ್ ದ ಎಂಡ್ ಆಫ್ ದ ಇಯರ್ ಅನ್ನೋದನ್ನ ನೆನ್ಪಿಡಬೇಕು, ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ಎಟ್ ದ ಎಂಡ್ ಆಫ್ ದ ಇಯರ್ ಅಂತ. P1 ಅಂದರೆ ಏನೋ ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಫ್ ಶೇರ್ ಎಟ್ ದ ಎಂಡ್ ಆಫ್ ಇಯರ್ 1 ಅಂದರೆ ಅದನ್ನು ಮಾರಾಟ ಮಾಡ್ಬೇಕಾದ್ರೆ ಅದರ ಪ್ರೈಸ್. ಸೊ KE ಅಂದರೆ ನಿಮಗೆ ಗೊತ್ತಿದೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಆರ್ ರಿಟರ್ನ್ ಅಥವಾ ಡಿಸ್ಕೌಂಟೆಡ್ ರೇಟ್ ಅಂತ ಕರಿತೀವಿ ನಾವು. ಸೊ ಒಂದು ಫಾರ್ಮುಲಾ ಕಲ್ತ್ವಿ ನಾವೀಗ. ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋದ್ರ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಸೊ ಪ್ರಾಬ್ಲಮ್ 1, ಮಿಸ್ಟರ್ ಎಕ್ಸ್ ಈಸ್ ಪ್ಲ್ಯಾನಿಂಗ್ ಟು ಬೈ ಆ್ಯನ್ ಈಕ್ವಿಟಿ ಶೇರ್. ಎಕ್ಸ್ ಅನ್ನೋನು ಈಕ್ವಿಟಿ ಶೇರ್ನ ಬೈ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಯಾನೆ. ಹೋಲ್ಡ್ ಇಟ್ ಫಾರ್ 1 ಇಯರ್, ಒಂದು ವರ್ಷ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದು, ಅಂದರೆ ಮಾರಾಟ ಮಾಡೋ ಹಾಗಿಲ್ಲ, 1 ಇಯರ್ ಹಾಗೆ ಇಟ್ಕೊಳ್ಳೋದು. ಆ್ಯಂಡ್ ದೆನ್ ಸೆಲ್ ಇಟ್, ಆಮೇಲೆ ಮಾರಾಟ ಮಾಡೋದು. ಎಕ್ಸ್ ಅನ್ನೋನು ಈಕ್ವಿಟಿ ಶೇರ್ನ ತೊಗೊಳ್ಳೋದು, 1 ಇಯರ್ ಹೋಲ್ಡ್ ಮಾಡಿ ಆಮೇಲೆ ಮಾರಾಟ ಮಾಡ್ತೀಯಾನೆ. ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ಎಟ್ ದ ಎಂಡ್ ಆಫ್ ದ ಇಯರ್ 1 ಈಸ್ ₹7. ಆ ವರ್ಷದ ಎಂಡಲ್ಲಿ ಏನು ಡಿವಿಡೆಂಟ್ ಸಿಗ್ತಿದೆ ಅದೆಷ್ಟು, ₹7 ಸಿಗ್ತಿದೆಯಂತೆ. ಓಕೆನಾ. ಆ್ಯಂಡ್ ದ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೊಸೀಡ್ಸ್ ₹200 ಆಫ್ಟರ್ 1 ಇಯರ್. ಮಾರಾಟ ಆಗಂತಹ ವ್ಯಾಲ್ಯೂ ಏನಿದೆ, ಸೇಲ್ ಪ್ರೈಸ್ ಏನಿದೆ ಆ ಶೇರ್ದು ₹200 ಅಂತೆ. ನೋಡಿ ನಮಗೆ ಎರಡು ಇನ್ಫಾರ್ಮೇಷನ್ ಬೇಕಿತ್ತು, ಅವೆರಡು ಸಿಕ್ಕಿದೆ. ಒಂದು, ಎಟ್ ದ ಎಂಡ್ ಆಫ್ ದ ಇಯರಿಗೆ ಡಿವಿಡೆಂಟ್ ಎಷ್ಟು, ₹7. ಎಟ್ ದ ಎಂಡ್ ಆಫ್ ದ ಇಯರಿಗೆ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೈಸ್ ಎಷ್ಟು, 200. ಸೊ D1 ಸಿಕ್ತು ನಮಗೆ, P1 ಸಿಕ್ತು. ಓಕೆನಾ. ಸೊ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದ ಶೇರ್. ಈಗ KE1 ಬೇಕು ನಮಗೆ. ಅದೇ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದ ಶೇರ್ ಟು ದ ಇನ್ವೆಸ್ಟರ್ ಅಸ್ಯೂಮಿಂಗ್ ದ ಡಿಸ್ಕೌಂಟ್ ರೇಟ್ ಆಫ್ 15%. ನೋಡಿದ್ರಾ, ಇದೇ ಎಕ್ಸ್ಪೆಕ್ಟೆಡ್ ಡಿಸ್ಕೌಂಟ್ ರೇಟ್ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಏನು ಆ ಈಕ್ವಿಟಿ ಶೇರ್ ಹೋಲ್ಡರ್ ಇರ್ತಾನೋ 15% ಅವನು ಎಕ್ಸ್ಪೆಕ್ಟ್ ಮಾಡ್ತೀಯೇನೆ ರಿಟರ್ನ್, ನಾನು ಹಾಕಿರೋ ದುಡ್ಡು ನನಗೆ ಇಷ್ಟು ಲಾಭ ಬರಬೇಕು ಅಂತ. ಸೊ ಈ ಇನ್ಫಾರ್ಮೇಷನ್ಗಳು ನಮಗೆ ಬೇಕು ಫಾರ್ಮುಲಾಗೆ. ಸೊ P0 ಅಂದರೆ ಏನು, P0 ಅಂದರೆ ಶೇರ್ನ ವ್ಯಾಲ್ಯೂಯೇಷನ್ ಮಾಡಿದಾಗ ನಿಮಗೆ ಸಿಗಬೇಕಾದಂತಹ ಆನ್ಸರ್ ಅಲ್ವಾ. ನೋಡಿ ಇಲ್ಲಿ ಫಾರ್ಮುಲಾದಲ್ಲಿ P0 ಅಂದ್ರೇನು, ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್. ಕರೆಂಟ್ ವ್ಯಾಲ್ಯೂಯೇಷನ್ ಅಂದರೂ ಒಂದೇ, ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಅಂದ್ರೂ ಒಂದೇ. ಓಕೆನಾ. ಸರಿ. ಸೊ ಈಗ ಪ್ರಾಬ್ಲಮ್ ಮಾಡ್ತಾಯಿದ್ವಿ ನಾವು. ಹಾಂ. ಸೊ P0 ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಈಕ್ವಲ್ಸ್ ಟು D1 ಅಂದರೆ ನಾನು ಆಲ್ರೆಡಿ ಹೇಳಿದೆ, ಡಿವಿಡೆಂಟ್ ಎಷ್ಟು ರೂಪಾಯಿ, 7 ಅಲ್ವಾ. ಸೊ ಫಾರ್ಮುಲಾ ನೀವು ಆಲ್ರೆಡಿ ಕಲ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತಿದ್ದೀನಿ. D1 ಅಂದರೆ 7 ಡಿವೈಡೆಡ್ ಬೈ 1 ಅಂದರೆ ಏನು, ₹1, ಅದು ಕಾನ್ಸ್ಟೆಂಟ್ ಫಾರ್ಮುಲಾದಲ್ಲಿ ಯಾವಾಗಲೂ, ಪ್ಲಸ್ KE ಅಂದರೆ ಎಷ್ಟು, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಬೈ ದ ಇನ್ವೆಸ್ಟರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯ ರೇಟ್ ಆಫ್ ರಿಟರ್ನು, 15% ಲಾಭ ಅಲ್ವಾ. ಸೊ 15% ಅಂದರೆ ಎಷ್ಟು, 0.15. ಸೊ 7 ಡಿವೈಡೆಡ್ ಬೈ 1 ಪ್ಲಸ್ 0.15 ಪ್ಲಸ್ P1 ಅಂದರೆ ಸೆಲ್ಲಿಂಗ್ ಪ್ರೈಸ್, ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೊಸೀಡ್ಸ್ ಅಂತ ಕರಿತೀವಿ, ಅಥವಾ ಸೆಲ್ಲಿಂಗ್ ಪ್ರೈಸ್ ಎಟ್ ದ ಎಂಡ್ ಆಫ್ ದ ಇಯರ್. ಮಾರಾಟ ಮಾಡಿದ್ರೆ ಎಷ್ಟು ರೂಪಾಯಿಗೆ ಮಾರಾಟ ಆಗುತ್ತೆ ಅಂತ. ಸೊ ₹200 ಮಾರಾಟ ಆಗುತ್ತಂತೆ ಒಂದು ವರ್ಷದ ನಂತರ ಮಾರೋದಕ್ಕೆ ಹೋದರೆ, ಡಿವೈಡೆಡ್ ಬೈ 1 ಪ್ಲಸ್ ಮತ್ತೆ ಇಲ್ಲಿ 15% ರೇಟ್ ಆಫ್ ರಿಟರ್ನನ್ನೇ ಯೂಸ್ ಮಾಡ್ತೀವಿ, 0.15. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 7 ಡಿವೈಡೆಡ್ ಬೈ 1.15 ಪ್ಲಸ್ 200 ಡಿವೈಡೆಡ್ ಬೈ 1.15.
ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎರಡನ್ನು ಪ್ಲಸ್ ಮಾಡಿಕೊಂಡ್ರೆ 207 ಡಿವೈಡೆಡ್ ಬೈ 1.15 ಕಾಮನ್ ಇದೆಯಲ್ವಾ. ಸೊ ಹಾಗಾಗಿ 1.15. ಸೊ 207 ಡಿವೈಡ್ ಬೈ 1.15 ಮಾಡಿದವಾಗ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಆರ್ ಕಾಮನ್ ಸ್ಟಾಕ್ ಅಥವಾ ಏನು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಈಸ್ ₹180. ಅದರ ಅರ್ಥ 200 ರೂಪೀಸ್ ಇರುತ್ತಲ್ವ ಎಟ್ ದ ಎಂಡ್ ಆಫ್ ದ ಇಯರಲ್ಲಿ ಅದರ ವ್ಯಾಲ್ಯೂ, ಈಗಿನ ಅದರ ವ್ಯಾಲ್ಯೂ 180 ರೂಪೀಸ್. 180 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಆವಾಗ 200 ರೂಪೀಸಿಗೆ ನಿಮಗೆ ಸಿಗುತ್ತೆ ಅಂತ ಅರ್ಥ. ಓಕೆನಾ. ಸೊ ಹಾಗಾಗಿ 200 ರೂಪಾಯಿ ಒಂದು ವರ್ಷದ ನಂತರ ಸಿಗೋವಂಥ ಈಕ್ವಿಟಿ ಶೇರ್ನ ಈಗಿನ ವ್ಯಾಲ್ಯೂ ನೀವೇನಂತ ತಿಳ್ಕೊಬೋದು, 180 ರೂಪೀಸ್ ಅಂತ ತಿಳ್ಕೊಬೋದು. ಇದು ಒಂದು ಪೀರಿಯಡ್ ವ್ಯಾಲ್ಯೂಷನ್ ಮಾಡಲ್, ಒಂದು ವರ್ಷ ಇಟ್ಕೊಂಡು ಮಾರಾಟ ಮಾಡಿದ್ರೆ. ಇನ್ನೊಂದು ಮಾಡಲ್ಲು 2 ಪೀರಿಯಡ್ ವ್ಯಾಲ್ಯೂಷನ್ ಮಾಡಲ್. ಇಲ್ಲಿ ಇಷ್ಟೇ ಡಿಫ್ರೆನ್ಸ್ ಏನಂದರೆ 2 ವರ್ಷ ಏನಾದರೂ ಬಿಟ್ಟು ನೀವು ಮಾರಾಟ ಮಾಡೋದಾದರೆ ಇದೇ ಥರ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು. 3 ವರ್ಷ ಬಿಟ್ಟು ಮಾರಿದ್ರೆ, 4 ವರ್ಷ ಬಿಟ್ಟು ಮಾಡಿದ್ರೆ ಈ ಥರ ನೀವು ಬೇಕಾದರೆ ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ಡಿಫ್ರೆನ್ಸ್ ಇಷ್ಟೇ. ಇಲ್ಲಿ ನೋಡಿ ಹಿಂದಿನ ಫಾರ್ಮುಲಾಗೆ ಈಗ ನೋಡಿರಿ, ಸಪೋಸ್ ನಾವು ದ್ಯಾಟ್ ದ ಇನ್ವೆಸ್ಟರ್ ಪ್ಲ್ಯಾನ್ಸ್ ಟು ಹೋಲ್ಡ್ ದ ಶೇರ್ ಫಾರ್ 2 years. ಇನ್ವೆಸ್ಟರ್ ಅಲ್ಲಿ ಏನು ಮಾಡ್ತಿದ್ರು, ಒಂದು ಪೀರಿಯಡ್ ವ್ಯಾಲ್ಯೂಷನ್ ಮಾಡಲಲ್ಲಿ 1 year ಇಟ್ಕೊಂಡು ಆ ವರ್ಷದ ಎಂಡಲ್ಲಿ ಅಥವಾ ಆ ವರ್ಷದ ನಂತರ ಮಾರಾಟ ಮಾಡ್ತಿದ್ರು. ಇಲ್ಲಿ 2 years ಇಟ್ಕೊಂಡು ಆಮೇಲೆ ಮಾರಾಟ ಮಾಡೋದು. ಓಕೆನಾ. ಇಲ್ಲಿ ಫಾರ್ಮುಲಾದಲ್ಲಿ ಒಂದು ಅಡಿಷನ್ ಆಯಿತು, D1 ಡಿವೈಡೆಡ್ ಬೈ 1 + KE ಇತ್ತು. ಇಲ್ಲಿ D2 ಅಂದರೆ 2ನೇ ವರ್ಷ. ಓಕೆನಾ. ಸೊ ಅದೊಂದು ಡಿವಿಡೆಂಟ್ ಸೇರ್ಕೊಳ್ಳುತ್ತೆ. ಫಸ್ಟ್ ಇಯರ್ ಡಿವಿಡೆಂಟು, ಸೆಕೆಂಡ್ ಇಯರ್ ಡಿವಿಡೆಂಟು, ಲಾಸ್ಟಲ್ಲಿ ಸೇಲ್ಸ್ ಪ್ರೈಸ್. ಓಕೆನಾ. ಈ 3 ಫಾರ್ಮುಲಾದಲ್ಲಿ ಬರುತ್ತೆ, ಮತ್ತಿನ್ನೇನು ಡಿಫ್ರೆನ್ಸ್ ಇಲ್ಲ. ನೋಡಿ, ವೇರ್ P0 ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಅಂತ ಕರಿತೀವಿ. ಓಕೆನಾ. P2 ಅಂದರೆ ಎಕ್ಸ್ಪೆಕ್ಟೆಡ್ ಸೆಲ್ಲಿಂಗ್ ಪ್ರೈಸ್ ಎಟ್ ದ ಎಂಡ್ ಆಫ್ ದ ಇಯರ್ 2. ಇಲ್ಲಿ P2 ಅಂತ ಯಾಕೆ ತೊಗೊಂಡಿದ್ದೀವಿ, 2 ವರ್ಷ ಆದಮೇಲೆ ಮಾರಾಟ ಮಾಡೋದ್ರಿಂದ ಇಲ್ಲಿ P1 ಅಂತ ಕರೆಯಲ್ಲ, P2 ಅಂತ ಕರಿತೀವಿ. ಹಿಂದಿನ ಪ್ರಾಬ್ಲಮಲ್ಲಿ P1ಗೆ ನಿಲ್ಲಿಸಿದ್ವಿ, ಯಾಕಂದರೆ ಒಂದೇ ವರ್ಷಕ್ಕೆ ಮಾರಾಟ ಆಗ್ತಿತ್ತು. ನೆಕ್ಸ್ಟ್ D1 ಅಂದರೆ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ಎಟ್ ದ ಎಂಡ್ ಆಫ್ ಇಯರ್ 1, ಮೊದಲನೇ ವರ್ಷದ ಡಿವಿಡೆಂಟು. D2 ಅಂದರೆ 2ನೇ ವರ್ಷದ ಡಿವಿಡೆಂಟು. KE ಅಂದರೆ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆನ್ ಈಕ್ವಿಟಿ ಆರ್ ದ ಕ್ಯಾಪಿಟಲೈಸೇಷನ್ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಅಂದರೆ ಈ ಶೇರ್ ಹೋಲ್ಡರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾನೆ, ರಿಟರ್ನು, ಲಾಭ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಒಂದು ಪ್ರಾಬ್ಲಮ್ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರಾಬ್ಲಮ್ 1, ಮಿಸ್ಟರ್ X ಈಸ್ ಪ್ಲಾನಿಂಗ್ ಟು ಬೈ ಆ್ಯನ್ ಈಕ್ವಿಟಿ ಶೇರ್, ಹೋಲ್ಡ್ ಇಟ್ ಫಾರ್ 2 years ಆ್ಯಂಡ್ ದೆನ್ ಸೆಲ್ ಇಟ್. ನೋಡಿ, ಅಲ್ಲಿ 1 year ಆದಮೇಲೆ ಮಾರ್ತಿದ್ದ, ಇಲ್ಲಿ ಪರ್ಚೇಸ್ ಮಾಡಿ 2 years ಆದಮೇಲೆ ಅದನ್ನು ಮಾರಾಟ ಮಾಡ್ತೇನೆ. ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್ ಎಟ್ ದ ಎಂಡ್ ಆಫ್ ದ ಇಯರ್ 1 ಈಸ್ ₹7. ಮೊದಲನೇ ವರ್ಷದ ಎಂಡಲ್ಲಿ ಡಿವಿಡೆಂಟ್ ಎಷ್ಟು ಸಿಗ್ತಿದೆ, 7 ಸಿಗ್ತಿದೆ. ಆ್ಯಂಡ್ ₹7.50 ಅಥವಾ 7.5 ಎಟ್ ದ ಎಂಡ್ ಆಫ್ ಇಯರ್ 2. ಎರಡನೇ ವರ್ಷದಲ್ಲಿ 50 ಪೈಸೆ ಡಿವಿಡೆಂಟ್ ಜಾಸ್ತಿ ಸಿಗ್ತಿದೆ. ಫಸ್ಟ್ ಇಯರಲ್ಲಿ 7 ಅಂದರೆ D1 = 7 ಆಗುತ್ತೆ. ಸೆಕೆಂಡ್ ಇಯರ್ ಡಿವಿಡೆಂಟ್ ಎಷ್ಟು, 7.5 ಅಥವಾ ಏನಂತ ಕರಿತೀವಿ, ಇದನ್ನು D2 ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಮಾಡೋಣ. ದ ಎಕ್ಸ್ಪೆಕ್ಟೆಡ್ ಸೇಲ್ ಪ್ರೊಸೀಡ್ಸ್ ₹220 ಆಫ್ಟರ್ 2 years. 2 years ನಂತರ ಮಾರಾಟ ಮಾಡೋಕ್ಕೆ ಹೋದಾಗ ಎಷ್ಟು ಸೇಲ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಪ್ರೈಸ್ ಅದರದ್ದು ₹220 ಮಾಡ್ತೀರಾ. ಇದನ್ನೇ ನಾವು P2 ಅಂತ ಕರಿತೀವಿ. ಓಕೆನಾ. ಸೊ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದ ಶೇರ್ ಟು ದ ಇನ್ವೆಸ್ಟರ್ ಅಸ್ಯೂಮಿಂಗ್ ದ ಡಿಸ್ಕೌಂಟ್ ರೇಟ್ ಆಫ್ 15%. ಈ ಒಂದು ಶೇರ್ ಹೋಲ್ಡರ್ಸ್ ಎಷ್ಟು ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ ತನ್ನ ಇನ್ವೆಸ್ಟ್ಮೆಂಟಿಗೆ, 15% ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಓಕೆನಾ. ಸೊ ಸೊಲ್ಯೂಷನ್ P0 ಅಂದರೆ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಥವಾ ಈಕ್ವಿಟಿ ಶೇರ್ನ ವ್ಯಾಲ್ಯೂ ಎಷ್ಟು ಅಂತ, ಈಕ್ವಲ್ಸ್ ಟು D1 ಅಂತ ಹೇಳಿದೆ ನಾನು, ಮೊದಲನೇ ವರ್ಷದ ಡಿವಿಡೆಂಟು, ಡಿವೈಡೆಡ್ ಬೈ 1 + KE ಅಂದರೆ 1 ಅಂದರೆ ₹1 + KE ಅಂದರೆ ಈ ಶೇರ್ ಹೋಲ್ಡರ್ಸ್ ಎಷ್ಟು % ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ, 15% ಅಲ್ವಾ. ಸೊ 0.15 ಆಗುತ್ತೆ. D1 ಅಂದರೆ 7 ಅಲ್ವಾ, ಮೊದಲನೇ ವರ್ಷದ ಡಿವಿಡೆಂಟು 7 ಇದೆ. ಸೊ 7 ಡಿವೈಡ್ ಬೈ 1.1 + 0.15 ಆಯಿತು. ನೆಕ್ಸ್ಟು ಪ್ಲಸ್ D2, ಎರಡನೇ ವರ್ಷ ಎಷ್ಟು ಡಿವಿಡೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ, 7.50, ₹700. ಓಕೆನಾ. ಸೊ ಡಿವೈಡೆಡ್ ಬೈ 1 + 1 ಅಂದರೆ ಗೊತ್ತಿದೆ ನಿಮಗೆ, 1 ಅಂದರೆ ₹1 ಪ್ಲಸ್ KE 0.15 ಟು ದ ಪವರ್ ಆಫ್ 2, ಯಾಕಂದರೆ ಎರಡನೇ ವರ್ಷ ಅಲ್ವಾ. ಸೊ ಹಾಗಾಗಿ ಪವರ್ ಆಫ್ 2 ಬಂತು. ಓಕೆನಾ. ಸೊ 2 ವರ್ಷ ಆದಮೇಲೆ ಸೇಲ್ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಪ್ರಾಬ್ಲಮ್ ನಿಲ್ಲತ್ತೆ. 3 ವರ್ಷ ಆದಮೇಲೆ ಆದರೆ ಮತ್ತು ಪವರ್ ಆಫ್ 3 ಈ ಥರ ಏನಾಗ್ತಿತ್ತು, ಕಂಟಿನ್ಯೂ ಆಗ್ತಿತ್ತು. ಸೊ ಪ್ಲಸ್ P2 ಅಂದರೆ ಏನು, 2 ವರ್ಷ ಆದ ನಂತರ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಸೇಲ್ ಆಗ್ತಿದೆ, 220.
220 ಡಿವೈಡ್ ಬೈ 1 ಪ್ಲಸ್ 0.15. ಇಲ್ಲೂ ಪವರ್ ಆಫ್ 2 ಯಾಕೆ ಬರುತ್ತೆ ಅಂದರೆ 2 ವರ್ಷ ಆದ ನಂತರ ಸೇಲ್ ಆಗ್ತಿರೋದ್ರಿಂದ. 3 ವರ್ಷ ನಂತರ ಆದರೆ ಇಲ್ಲೇನು ಮಾಡಬೇಕಿತ್ತು, P2 ಕೆಳಗಡೆ ಪವರ್ ಆಫ್ 3 ಹೋಗ್ತಿತ್ತು. 4 ವರ್ಷ ಆದರೆ ಪವರ್ ಆಫ್ 4. ಈ ಥರ ಎಷ್ಟು ವರ್ಷಕ್ಕೆ ಅದನ್ನು ಸೇಲ್ ಆಗುತ್ತೋ ಅಷ್ಟು ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ಕೊತೀವಿ. ಬ್ರ್ಯಾಕೆಟಲ್ಲಿ ಇರೋದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ಕ್ವೇರ್ ಇರೋದನ್ನು ಸ್ಕ್ವೇರ್ ಮಾಡ್ಕೊತೀವಿ. ಸೊ 1.15 ಇದ್ದಿದ್ದು 7 ಡಿವೈಡ್ ಬೈ 1.15 ಆಗುತ್ತೆ. ಯಾಕಂದರೆ 1 ಪ್ಲಸ್ 0.15ನ ಆ್ಯಡ್ ಮಾಡಿದ್ರೆ 1.15 ಸಿಗುತ್ತೆ. ಪ್ಲಸ್ 7.50 ಡಿವೈಡ್ ಬೈ 1.15 ಟು ದ ಪವರ್ ಆಫ್ 2 ಮಾಡಿದವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ನೋಡೋಣ. ನೆಕ್ಸ್ಟ್ ಪ್ಲಸ್ 220 ಡಿವೈಡ್ ಬೈ 1 ಪ್ಲಸ್ 0.15 ಪವರ್ ಆಫ್ 2 ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 7 ಡಿವೈಡೆಡ್ ಬೈ 1.15 ಪ್ಲಸ್ 7.50 ಡಿವೈಡೆಡ್ ಬೈ 1.322 ಪ್ಲಸ್ 220 ಡಿವೈಡೆಡ್ ಬೈ 1.322. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡು ಹೋದಾಗ 6.086 ಪ್ಲಸ್ 5.673 ಪ್ಲಸ್ 166.414 ಬರುತ್ತೆ. ಇದೆಲ್ಲದನ್ನು ಸಮ್ ಅಪ್ ಮಾಡಿದವಾಗ, ಟೋಟಲ್ ಮಾಡಿದವಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿಸ್ ಈಕ್ವಿಟಿ ಶೇರ್, ಈ ಒಂದು ಈಕ್ವಿಟಿ ಶೇರನ್ನು ಪ್ರೆಸೆಂಟ್ ವ್ಯಾಲ್ಯೂ ರುಪೀಸ್ 178.17. ನೋಡಿ, 2 ವರ್ಷ ಆದ ನಂತರ ಅದರ ವ್ಯಾಲ್ಯೂ 220 ಇದೆ. ಆ 220 ರುಪೀಸ್ನ 2 ವರ್ಷದ ನಂತರದ ಶೇರ್ ಏನಿದೆ ಅದರ ವ್ಯಾಲ್ಯೂ, ಅದರ ಈಗಿನ ವ್ಯಾಲ್ಯೂ 178.17. ಓಕೆನಾ. ಸೊ ಇಲ್ಲಿ ಈ ಒಂದು ಸೆಷನಲ್ಲಿ ನಾವು ಎರಡನ್ನು ಮಾತ್ರ ಕಲಿತೀವಿ. ಒಂದು ನೋಡಿ, ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡಲಲ್ಲಿ 1 ಪೀರಿಯಡ್ ವ್ಯಾಲ್ಯೂಷನ್ ಮಾಡಲು, ಇನ್ನೊಂದು 2 ಪೀರಿಯಡ್ ವ್ಯಾಲ್ಯೂಷನ್ ಮಾಡಲು, ಮೂರನೇದು ಇನ್ನೊಂದು ಬರುತ್ತೆ ಎನ್ ಪೀರಿಯಡ್ ವ್ಯಾಲ್ಯೂಷನ್ ಮಾಡಲ್ ಅಂತ. ಎನ್ ಪೀರಿಯಡ್ ಅಂದ್ರೇನು, ಇನ್ಫಿನಿಟ್, ನೀವು ಎಷ್ಟು ವರ್ಷದ್ದಾದ್ರೂ ಆಗಿರಲಿ ವ್ಯಾಲ್ಯೂಷನ್ ಮಾಡೋದಕ್ಕೊಂದು ಮಾಡಲ್ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣ. ಸೊ ರೆಫರೆನ್ಸಿಗೆ ನಾನು ಈ ಬುಕ್ಕನ್ನು ರೆಫರ್ ಮಾಡಿದ್ದೀನಿ. ಈ ಬುಕ್ಗಳನ್ನು ನೀವು ಕೂಡ ರೆಫರ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಇದೇ ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ನ ಮೂರನೆಯ ಮೆಥಡ್ ಆದಂತಹ ಎನ್ ಪೀರಿಯಡ್ ವ್ಯಾಲ್ಯೂಷನ್ ಮಾಡೆಲ್ಲು ಮತ್ತು ಇನ್ನೊಂದು ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ ಇನ್ನೊಂದು ಮಾಡೆಲ್ ಏನು ಬರುತ್ತೆ. ಸೊ ಉಳಿದಿದಂಥ ಮಾಡೆಲ್ಗಳು, ಇದೇ ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನನ್ನು ಉಳಿದಿರತಕ್ಕಂತಹ ಮಾಡೆಲ್ಗಳನ್ನು ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.